ದೇವರಿಗೆ ಸ್ತೋತ್ರ. ಮೊದಲನೇ ತಿಮೋತಿ 6ನೇ ಅಧ್ಯಾಯದಾಗ 17ನೇ ವಚನ ಎಲ್ಲರಿಗೂ ಸಿಕ್ಕದ? ತೆಗೆದ್ರಿ ಎಲ್ಲರೂ? ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡ್ಕೊಂಬಾರಿ. ಕಣ್ಮುಚ್ಚರಿ ಪ್ರಾರ್ಥನೆ ಮಾಡರಿ. ಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಅಯ್ಯ, ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ, ಈಗ ಪ್ರಭು ಸತ್ಯದ ರಹಸ್ಯವು ಸತ್ಯದ ಮರ್ಮ ತಿಳಿಸಿ ನಾವೆಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಮೊದಲನೇ ತಿಮೋತಿ 6ನೇ ಅಧ್ಯಾಯ 17ನೇ ವರ್ಷದಾಗ ಏನು ಬರೆಯಲ್ಪಟ್ಟ್ಯದ? ಈ ವಿಷಯದಲ್ಲಿ ನಾವು ಮೊಟ್ಟ ಮೊದಲಾಗಿ ಮನುಷ್ಯರಿಗೆ ಏನು ಇರಬಾರ್ದಂತ್ರಿ? ಈ ಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಂತ. ಆಸ್ತವರ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ಅಂತ. ಇವತ್ತು ನಮಗೆ ಮೊಟ್ಟ ಮೊದಲಾಗಿ ಮನುಷ್ಯರಿಗೆ ಎಲ್ಲಿ ಗರ್ವ ಬರ್ತ ಅಂತಂದ್ರ, ಯಾವಾಗದ್ರ ಮನುಷ್ಯನ ಕೈದಾಗ 4 ದುಡ್ಡು ಬರ್ತವೋ ಅವಾಗ ಮನುಷ್ಯ ಏನಂತಂದ್ರೆ ಬಹಳ ಗರ್ವಿಸಲ್ಪಡ್ತಾನ, ಹೆಚ್ಚಿಸಲ್ಪಡ್ತಾನ, ಅನೇಕರಿಗೆ ಅವಮಾನ ಪಡ್ತಾನ. ಮೊಟ್ಟ ಮೊದಲಾಗಿ ಮನುಷ್ಯರಿಗೆ ಏನಿರಬಾರ್ದು? ಈ ಲೋಕದಾಗ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತನಗೂ ತಾನು ಗರ್ವದಲ್ಲಿ ಜೀವಿಸಬಾರ್ದು. ಯಾವ ಮನುಷ್ಯಗಾದ್ರೂ ಗರ್ವ ಬರ್ತದೋ ಆ ಮನುಷ್ಯ ಏನು ಮಾಡ್ತಾನ್ರಿ? ಒಬ್ಬೊಬ್ಬರಿಂದ ದೂರ ಹಾಕೋತ ಹೋಗ್ತಾನ. ಒಬ್ಬೊಬ್ಬರಿಂದ ದೂರ ಆಗಿನ ಮೇಲೆ ಲಾಸ್ಟಿಗೆ ಏನಾಗ್ತದ್ರಿ? ಒಬ್ಬೊಬ್ಬರಿಂದ ದೂರ ಆಗ್ಲಕ್ಕ ಸುಮಾರು ಒಬ್ಬೊಬ್ಬರಿಂದ ದೂರ ಆಗ್ಲಕ್ಕ 2 ಸರಿ 10 ವರ್ಷ, 2 ಸರಿ 20 ವರ್ಷ, 2 ಸರಿ 30 ವರ್ಷ, ಯಾರಿಗೆ 50 ವರ್ಷದ ಬಾದು, ಯಾರಿಗೆ 60 ವರ್ಷ ಬಾದು, ಈ ರೀತಿಯಾಗಿ ದೂರ ಹಾಕತ್ತ ಹೋಗಿದ ಮೇಲೆ ಮುಪ್ಪಿನ ಕಾಲದಾಗ ಬರೋಟಿಗೆ ಲಾಸ್ಟಿಗೆ ಏನಾಯ್ತದ? ಎಲ್ಲರಿಂದ ದೂರಾಗಿ ಒಂಟರಾಗಿ ಹೋಯ್ತಾನ. ಒಂಟರಾಗಿ ಹೋಗಿನಾಗ ಯಾಕ್ರಿ ನಿಮ್ಮ ಮನುಷ್ಯಾಗ ದೂರಿಕಿರಿ ಅಂತ ಕೇಳ್ತಾರ. ಏನ್ ಮಾಡ್ಬೇಕ್ರಿ? ಒಂದು ಟೈಮಿನಾಗ ಬಹಳ ಗರ್ವ ಪಟ್ಟನ, ಏಟ್ ಹೇಳಿದ್ರೆ ಕೇಳಿಲ್ಲ. ಅದ್ರ ಕಡೆಯಿಂದ ಇವತ್ತೇನ ಯಾರು ಹೇಳಲ್ ಕಡೆಯಿಂದ ಅವನಿಗೆ ನಾವೇ ದೂರಿಕ್ಕಿದೀವಿ ಅಂತ. ಏನಿಲ್ಲ ವಾಸ್ತವದ ಅಂತೀರಿ ಇಲ್ಲ ಅಂತೀರಿ? ಮೊಟ್ಟ ಮೊದಲು ಮನುಷ್ಯಗ ಗರ್ವ ಯಾಕಡೆ ಹೋಯ್ತದ? ಬಗಲು ಹೋಯ್ತದ ಅಲ್ಲ? ಬಗಲಾಗಿದ ಮೇಲೆ ಮನುಷ್ಯ ಯಾತಕ್ಕೆ ಬರ್ತಾನ್ರಿ? ಯಾತಕ್ಕೆ ಭೀ ಬರಲ್ಲ. ಅಂತ ಜೀವಿತ ನಾವು ಜೀವಿಸಲ್ಲಪ್ಲೆ. ನಾವೇನ್ ಮಾಡ್ಬೇಕಂದ್ರ ದೇವ್ರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡು ಅದ್ರ ಪ್ರಕಾರವಾಗಿ ನಾವು ಜೀವಿಸ್ಲಾಕ ನಾವು ಸಿದ್ಧರಾಗಿರ್ಬೇಕು. ಮತ್ತೇನದ? ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ ವಾಸವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವರು. ಏನ್ ಮಾಡ್ತಾರಂತ್ರಿ? ವಾಸ್ತವದ ಜೀವ ಅಂತ್ರಿ. ದೇವ್ರೇನು ಹೊಂದ್ಕೊಂಡಾರ? ಜೀವ ಕೊಟ್ಟರ್ವಿ, ಜೀವ ಹೊಂದ್ಕೊಂಡರ್ವಿ. ಅದಕ್ಕೆ ಸಾಧ್ಯ ಆಯ್ತು, ಆತಗೆ ಅಸಾಧ್ಯ ಆಗಿದ್ದಿಲ್ಲ, ಅದಕ್ಕೆ ಸಾಧ್ಯ ಇದ್ದಿತ್ತು ಅಲ್ಲ? ಆ ರೀತಿಯಾಗಿ ಇವತ್ತು ವಾಸ್ತವದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು ಅಂತ. ಇವತ್ತು ದಾನ ಧರ್ಮ ಮಾಡುವುದಕ್ಕ ಯಾರಿಗಿಷ್ಟ ಅದ? ಕಮಸ್ ಕಮ್ ನಮ್ಮವ್ರಿಗಾರ ನಾವು ಪ್ರೀತಿಲಿಂದ ನಾವೇನು ಸಹಕಾರಿಯಾಗಿ ಸತ್ಕಾರ ಮಾಡ್ತಾ ಇದ್ದೇವೆ?
ಆ? ಎಷ್ಟು ನಮ್ಮಲ್ಲಿ ಗರ್ವ ಬಂದದ. ಒಬ್ಬರಿಗೊಬ್ಬರು ನಾವೇ ವ್ಯವಸ್ಥೆ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ, ಐಕ್ಯತೆ ಇಲ್ಲ ನಮ್ಮಲ್ಲಿ ಅಂತಂದ್ರ ನಮಗ್ ನಾವೇ ಸನ್ಮಾನ ಮಾಡಲುದ್ರ, ನಮಗ್ ನಾವೇ ಪ್ರೀತಿ ಮಾಡ್ಕೊಂಬಲುದ್ರ, ನಮಗ್ ಪ್ರೀತಿ ಮಾಡೋರು ಯಾರು? ಯಾರು ನಮಗ್ ಪ್ರೀತಿ ಮಾಡ್ತಾರ? ಸಾಧ್ಯ ಅದನ? ಒಂದ್ ವೇಳೆ ನಮಗ್ ನಾವು ಪ್ರೀತಿ ಮಾಡ್ಕೊಂಡೇವಂದ್ರ, ನಮಗ್ ನಾವು ತಗ್ಗಿಸ್ಕೊಂಡೇವು ಅಂತಂದ್ರ, ಪಕ್ಕಕ್ಕಿರ್ತಕ್ಕಂಥ ಜೊತೆಗಾರರಿಗೂ ಸಹ ಎಷ್ಟು ನಾವು ಹೆಚ್ಚಾಗಿ ನಾವು ಪ್ರೀತಿ ಮಾಡ್ಲಕ್ಕ, ಸನ್ಮಾನ ಮಾಡ್ಲಕ್ಕ, ಆದರಗೊಳ್ಳಕ ನಾವು ಯೋಗ್ಯರಾಗಿರ್ತೀವಿ. ಅವಾಗ ನಮ್ಮ ಪ್ರೀತಿ ನೋಡಿ, ನಮ್ಮ ತಗ್ಗಿಸುವ ಸ್ವಭಾವ ನೋಡಿ ಪರಲೋಕದಿಂದ ದೇವರು ಸಂತೋಷ ಪಡ್ತಾರ. ನಾ ಸೃಷ್ಟಿ ಮಾಡಿರ್ತಕ್ಕಂಥ ಮನುಷ್ಯರು ಎಷ್ಟು ಪ್ರೀತಿ ನಿರ್ಲತ್ತಾರ, ಎಷ್ಟು ಸಂತೋಷಕರವಾದ ಮಾತು ಅಂತ ಕೇಳಿದ್ರ ಎಷ್ಟು ಹೆಚ್ಚಾಗಿ ಆನಂದ ಪಡಿತಾರ. ಕಡೆಗೆ ದೇವರು ಯಾವಾಗ ನಮಗೆ ನೋಡತ್ತರೋ ಅವಾಗೆಲ್ಲ ದುಃಖ ಪಡಿತಾರ. ಏನ್ ಪಡ್ಲತ್ತಿಲ್ಲ? ದಾನ ಧರ್ಮ ಮಾಡುವುದರ ವಿಷಯದಲ್ಲಿ ಇವತ್ತೆಷ್ಟು ಜನರ ಹೇಗಾರ ದಾನ ಧರ್ಮ ಮಾಡಿ ಅನೇಕ ಶಾಪಗಳಿಂದ ಬಿಡುಗಡೆ ಹೊಂದ್ಯಾರ ಅಂತೇಳಿ ಎಷ್ಟು ಜನರು ಬೈಬಲ್ ಓದಿರಿ? ಬೈಬಲ್ದಾಗ ಎಷ್ಟೋ ಮಂದಿ ಯಾರ ದಾನ ಧರ್ಮದ ನಿಮಿತ್ತವಾಗಿ, ಸನ್ಮಾನದ ನಿಮಿತ್ತವಾಗಿ, ವ್ಯವಸ್ಥೆದ ನಿಮಿತ್ತವಾಗಿ, ತಗ್ಗಿಸುವ ನಿಮಿತ್ತವಾಗಿ ಅವರೆಷ್ಟೋ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟಾರ. ಏನ್ ಆಶೀರ್ವದಿಸಲ್ಪಟ್ಟಿಲ್ಲ? ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 36ನೇ ವರ್ಷದಾಗ ನಾವು ನೋಡ್ಬೇಕಾದ್ರ ದೋರ್ಕ ಎಂಬ ಒಬ್ಬ ಹೆಣ್ಮಗಳ, ಆಕೆ ಲೇಡೀಸ್ ಟೈಲರ್ ಹಳ, ಒಳ್ಳೆ ಬಟ್ಟಿ ಹೊಲಿತಾಳ. ಆ ಸಂದರ್ಭದಲ್ಲಿ ಆ ಹೆಣ್ಮಗಳು ಏನ್ ಮಾಡ್ಯಾಳ ಅಂತಂದ್ರ ತಪ್ಪರಾಗಿ ಬಿದ್ದು ಒಂದು ಸಣ್ಣ ರೋಗ ಬಂದದ. ಏನು ದೊಡ್ಡ ರೋಗ ಅಲ್ಲ, ರೋಗ ಸಣ್ಣದ. ಕಡೆಗೆ ಆಕೆಗೆ ಏನ್ ಮಾಡಿದ ಅಂತಂದ್ರ ಅಪಾಯದಾಗ ಒಂದು ಸೇರ್ಸಾಕ್ಯದ. ಮನುಷ್ಯಗೆ ದೊಡ್ಡ ರೋಗ ಬಂದ್ರೆ ಸಾಯ್ತ ನಮ್ಮದು ಏನಿಲ್ಲ. ಸಣ್ಣ ರೋಗ ಬಂದ್ರು ಮನುಷ್ಯ ಭಯ ಪಟ್ಟ ಅಂದ್ರ ಮುಗಿದೈತದ ಮನುಷ್ಯನ ಲೆಕ್ಕ. ಮೊಟ್ಟ ಮೊದಲಾಗಿ ಮನುಷ್ಯ ಈ ರೋಗದಿಂದ ಬಿಡುಗಡೆ ಹೊಂದಕ್ಕೆ ಏನ್ ಮಾಡ್ಬೇಕಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು, ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ಬೇಕು. ಆದ್ರೆ ಇಲ್ಲಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಾಗ 36ನೇ ವಚನದಾಗ ಈ ಹೆಣ್ಮಗಳು ಅರಿವಿ ಹೊಲಿತಾಳ. ಆಕಿನ ಬಳಿಗೆ ಬಂದಿರ್ತಕ್ಕಂಥ ಪ್ರತಿ ಜನರಿಗೆ ಏನಂತಂದ್ರೆ ಪ್ರೀತಿ ಮಾಡ್ತಾಳ, ವ್ಯವಸ್ಥೆ ಮಾಡ್ತಾಳ, ಸಹಾಯ ಮಾಡ್ತಾಳ. ಅಲ್ಲ, ಈ ರೀತಿಯಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಮಗಳು ಏನ್ ಮಾಡ್ಯಾಳ ಅಂತಂದ್ರ ಒಂದು ರೋಗದಾಗ ಅಂತಂದ್ರ ಆಕಿ ರೋಗದಾಗ ಬಿದ್ದು ಸತ್ತು ಹೋಗ್ಯಾಳ. ಸತ್ತು ಹೋದಂತ ಸಂದರ್ಭದಲ್ಲಿ ಅನೇಕ ಜನರು ಬಂದ ಕಸಿ ಅಂತಂದ್ರ ಆಕಿನ ಮಾಡಿನ ಸತ್ಕಾರ್ಯಗಳಿಗೆಲ್ಲ ನೆನಪು ಮಾಡ್ಕೊಂಡಿ ಅಂತಂದ್ರ ದುಃಖ ಭರಿತರಾಗಿ ಅಂತಂದ್ರ ಅಳ್ತಾಹಾರ, ಗೋಳಾಡುತ್ತಾಹಾರ. ಅಯ್ಯೋ, ಎಂತ ಒಳ್ಳೆಯ ಜನರಿಗೆ ಇದು ಯಾಕೆ ಬಂತು, ಎಂತ ಒಳ್ಳೆಯವರಿಗೆ ಬರಬೇಡ್ದಲ್ಲ, ಎಂತ ಒಳ್ಳೆಯವರಿಗೆ ಯಾಕೆ ಬಂತು ಅಂತ ಕೇಸಿಂದ್ರ ಅವರೆಲ್ಲರೂ ಪ್ರಶ್ನೆ ಹಾಕೋತಾರೆ ಅಂತಂದ್ರ ದುಃಖ ಭರಿತರಾಗಿ ಕಣ್ಣೀರು ಸುರಿಸ್ಕೊಳ್ತಾರೆ ಅಂತಂದ್ರ ಗೋಳಾಡ್ತಾ ಇದ್ದಿದ್ರು. ಆ ಗೋಳಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ದೈವ ಸೇವಕರಿಗೆ ಅಂದ್ರೆ ಕರೆ ಕಳಿಸ್ಯಾರ ಆಕೆನ ಒಂದು ಸಮಾಧಿ ಕಾರ್ಯಕ್ರಮ ಮಾಡೋದಕ್ಕೋಸ್ಕರವಾಗಿ. ಯಾವಾಗಾದ್ರೂ ಪೇತರು ಬಂದು ಏನು ಮಾಡ್ಬೇಕು ಅಲ್ಲ, ಏನ್ ಮಾಡ್ಬೇಕು? ದೇವರಿಗೆ ಸ್ತುತಿಸ್ಬೇಕು, ಆರಾಧಿಸ್ಬೇಕು, ಸ್ತೋತ್ರ ಹೇಳಬೇಕು, ಜನರಿಗೆಲ್ಲ ವಚನ ಹೇಳಬೇಕು. ವಚನ ಹೇಳಿದ ಮೇಲೆ ಏನಂತಂದ್ರ ಮೋಕ್ಷ ಪ್ರಾರ್ಥನೆಗೋಸ್ಕರವಾಗಿ ಸಿದ್ಧವಾಗಿದ್ದು ಮೋಕ್ಷ ಕಾರ್ಯಕ್ರಮಕ್ಕ ಎಲ್ಲರೂ ಮುಂದೆ ಹೋಗ್ಬೇಕು. ನಮ್ಗೆ ಯಾರ ಹೇಳಿದ್ರೆ ನಾವೆಲ್ಲರೂ ಹಂಗೆ ಮಾಡ್ತೇವೆ. ಹೋಗ್ಕಸಿ ಏನ್ ಮಾಡ್ತೇವೆ? ಹಾಡ ಹಾಡ್ತೇವೆ, ವಾಕ್ಯ ಹೇಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಅದ್ರ ಬಾದು ಅಲ್ಲ ತಗೊಂಡು ಹೋಗ್ತೇವೆ ಅವ್ರ ಮನೆಗೆ. ಆ ರೀತಿಯಾಗಿ ಪೇತೃ ಬಂದಿನಾಗ ಪೇತೃಗ ಎಲ್ಲರೂ ಸತ್ಕಾರ್ಯಗಳು ಜ್ಞಾಪಕ ಮಾಡ್ಕೊಂಡು ಅಳತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಸಾಕ್ಷಿಗಳು ಹೋಗಿ ದೇವ್ರ ಮುಂದೆ ನಿಂತು ಕಸಿ, ದೇವ್ರೇ ಆ ಹೆಣ್ಮಗಳು ಭಾಳ ಒಳ್ಳೆ ಕೇಳ, ನಮಗೆ ಭಾಳ ಉಪಕಾರ ಮಾಡಿಲ್ಲ, ನಮಗೆ ಭಾಳ ಸಹಾಯ ಮಾಡಿಲ್ಲ, ನಮಗೆ ಆದರಣೆ ಕೊಟ್ಟಾಳ, ನಮಗೆ ಗೌರವಿಸ್ಯಾಳ. ಈ ಸಣ್ಣ ವಯಸ್ಸಿನಲ್ಲಿ ಯಾಕೆ ಅವ್ರಿಗೆ ಹಿಂಗೆ ಮಾಡಿದ್ವಿ ದೇವ್ರೆ ಅಂತ ಕೇಸಂದ್ರ ಎಲ್ಲರೂ ದುಃಖ ಭರಿತರಾಗಿ ಜ್ಞಾಪಕ ಮಾಡುವಾಗ ಅವ್ರ ಮೊರೆ ಕೇಳಕೇಸಿ ಅಂತಂದ್ರ ದೇವ್ರ ಆತ್ಮ ಪೇತೃಗ್ ಬಂದ್ ಕೇಸಿ ಏನ್ ಮಾಡಿರಂದ್ರ ಹೇಳ್ಯದ, ಪೇತ್ರ ಅವರಿಗೆಲ್ಲ ಹೊಳಕ್ ಕಳ್ಕೊಟ್ಟು ತಬಿತಗಾಗಿ ನೀವು ಪ್ರಾರ್ಥನೆ ಮಾಡು ಅಂತ ಹೇಳಿ
ಯಾವಾಗಾದ್ರೂ ಎಲ್ಲರಿಗೂ ಕಳ್ಕೊಳ್ಕಸಿ ಅದರ ಬಾಗಿಲು ಮುಚ್ಚಿ ಮೊಳಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಿನ ಮೇಲ ದೇವರು ಜವಾಬ್ ಕೊಟ್ಟಿನ ಮೇಲ ಅವಾಗ ಏನಂತಂದ್ರೆ ಎದ್ ಕಸಿ ಏನಂತಂದ್ರೆ ಏನ್ ಹೇಳ್ತಾನ, ತಬಿತಾ ನೀ ಹೇಳು ಅಂತಂದ್ರ, ತಬಿತಾ ನೀ ಹೇಳು ಅಂತಂದಿನಾಗ ಅದ್ಭುತವಾದ ರೀತಿಯಲ್ಲಿ ಆಕಿಗೆ ಬಿಳಿ ಬಟ್ಟೆಯಲ್ಲಿ ಆಕಿಗೆ ಸುತ್ತಿಟ್ಟರು ಸಹ ಆಕಿ ಏನ್ ಮಾಡ್ಯಾಳಂತ, ಎದ್ದು ಕೂತ್ಕೊಂಡಳಂತ. ಚಪ್ಪಳಿ ತಟ್ಟಾರೆ, ಹಲ್ಲೆಲೂಯಾ. ಅದು ಆಕಿನ ಭಯ ಭಕ್ತಿ, ಆಕಿ ಮಾಡಿರ್ತಕ್ಕಂಥ ಸನ್ಮಾನ, ಆಕಿಗೆ ಅವು ತಿರುಗಿ ಯೋಗ್ಯತೆ ಸಿಕ್ಕದ, ಒಳ್ಳೆ ಆಯುಷ್ಕಾಲ ಆಕೆಗೆ ಸಿಕ್ಕದ. ಆ ಆಯುಷ್ಕಾಲದಲ್ಲಿ ನಿಜವಾಗ್ಲೂ ಇಲ್ಲ ಏನು ಕಾರ್ಯ ಮಾಡ್ಯಾಳ ಅದು ಬರೆಯಲ್ಪಟ್ಟಿಲ್ಲ, ಇಲ್ಲಿವರೆಗೆ ಮಾತ್ರ ಬರೆಯಲ್ಪಟ್ಟವ. ಯಾಕಂದ್ರೆ ನಾವು ದಾನ ಧರ್ಮ ಮಾಡಿದ್ರಾಗ, ಒಬ್ಬರಿಗೆ ಪ್ರೀತಿ ಮಾಡಿದ್ರಾಗ, ಒಬ್ಬರಿಗೆ ಸಹಾಯ ಮಾಡಿದ್ರಾಗ, ಒಬ್ಬರಿಗೆ ಗೌರವ ಇಸುವದಾಗ ಎಷ್ಟರ ಮಟ್ಟಿಗೆ ನಾವು ತಗ್ಗಿಸ್ಕೊಂಬಾರೆ. ಲಾಭ ಯಾರಿಗದ? ಲಾಭ ಯಾರಿಗದ? ಸಹಾಯ ತಗೊಂಡವ್ರಿಗೆಲ್ಲ ಅಲ್ಲ, ಸಹಾಯ ಕೊಟ್ಟವ್ರಿಗದ. ಈ ಸನ್ಮಾನ, ಈ ಗೌರವ, ಈ ವ್ಯವಸ್ಥೆ, ಈ ಆಯುಷ್ ಕಾಲ, ಈ ಸಂತೋಷ ಯಾರಾದರೂ ತನ್ನ ಕೈ ಎತ್ತಿ ದಾನ ಮಾಡ್ತಾರೋ ಅವ್ರಿಗೆ ಮಾತ್ರ ಅದ, ತಗೊಂಡವ್ರಿಗಲ್ಲ ಅಲ್ಲ. ಇವತ್ತು ನಾವು ನಿಜವಾಗ್ಲೂ ನಾವು ತಗೊಂಬ ಅಂತ ಜನರಾಗರೆ, ಕೊಡ್ತಕ್ಕಂಥ ಜನರಾಗರೆ, ಸಹಾಯ ಮಾಡ್ತಕ್ಕಂಥರಾಗರೆ, ಸಹಾಯ ತಗೊಂಬ ಅಂತ ಜನರಾಗರೆ, ಎಲ್ಲಿ ತನಕ ನಾವು ಸಹಾಯ ಮಾಡಲ್ಲೇ ಹೋದೆವು ಅಂತಂದ್ರ ನಮ್ಮ ಕುಟುಂಬಕ್ಕೂ ನಮ್ಮ ಮಕ್ಕಳಿಗೂ ಯಾವ ಆಶೀರ್ವಾದಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಸಾಧ್ಯವ ಅಂತೀರಿ? ಸಾಧ್ಯ ಇಲ್ಲ. ಅದಕ್ಕಂದ್ರೆ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಏನಂತ, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರಪರಕರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಆಸ್ತಿ ಹೊರವಾಗುವಂತೆ ಇವುಗಳನ್ನು ತಮಗೆ ಕೂಡಿಸಿಟ್ಟು ಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸುವಂತ್ರಿ. ಏನ್ ಮಾಡ್ತಾರಂತ್ರಿ? ದಾನ ಧರ್ಮ ಮಾಡಿದ್ರ ವಿಷಯದಲ್ಲಿ ಎಲ್ಲರಿಗೆ ಒಬ್ಬರಿಗೂ ಅಂತಂದ್ರೆ ಹೇಳ್ಕೊಂಡು ಸಿದ್ಧ ಮಾಡಬೇಕು. ನಾವೇ ಇಲ್ಲ, ನಮ್ಮ ಮಕ್ಕಳು ಸಹ ಆ ಕೆಲಸ ಮಾಡಕ್ಕೆ ಸಿದ್ಧವಾಗಿರ್ಬೇಕು. ನಾವು ಬೀದಿಯಲ್ಲಿ ಹೋಗುವಾಗ ಎಷ್ಟೋ ಜನರು ದಾನ ಧರ್ಮ ಬೇಡ್ತಾರ, ಬಹಳ ಮಂದಿ ಹೇಳ್ತಾರ ನಮ್ಮಲ್ಲಿ ಚಿಲ್ಲರಿಲ್ಲ, ಚಿಲ್ಲರಿಲ್ಲ, ಚಿಲ್ಲರಿಲ್ಲ. ಈಗ ಚಿಲ್ಲರಿಲ್ಲ ಚಿಲ್ಲರಿಲ್ಲ ಅಂತಂದ್ರೆ ಅವ ಏನ್ ಅನ್ಬೇಕು? ದೇವ್ರೇನಿ ಅವ್ರಿಗೆ ನೋಟ್ಗಳು ಯಾಕೆ ಕೊಟ್ಟಿದ್ದಿ, ಚಿಲ್ಲರೆ ಯಾಕೆ ಕೊಟ್ಟಿಲ್ಲ ಅಂತಾನೆ ಇಲ್ಲ. ನಾವು ಚಿಲ್ಲರ್ಗೆ ಬರ್ಬೇಕಾಗ್ಯದ. ಚಿಲ್ಲರಿಲ್ಲ ಚಿಲ್ಲರ್ ಅಂದ್ರೆ ನಾವ್ ಯಾವ್ದಕ್ ಬರ್ಬೇಕಾಗ್ಯದ? ಚಿಲ್ಲರ್ ಪರಿಷತ್ತಿಗೆ ಬರ್ಬೇಕಾಗ್ಯದ ಅಲ್ಲ. ಅವಾಗ ಏನ್ ಮಾಡ್ತೇವು? ನೆನ್ಸ್ಕೋತೇವು, ಅಯ್ಯೋ ನಾವು ಕೊಡಲು ಹೋದೇವಲ್ಲ, ಕೊಟ್ಟರೆ ಚಲೋ ಇರ್ತಿತ್ತು ಅಂತೇಳಿ ಅಲ್ಲ. ಈ ರೀತಿಯಾಗಿ ನಾವು ದೇವ್ರ ಸನ್ನಿಧಾನದಲ್ಲಿ ಆಗಿನಷ್ಟು ಮಟ್ಟಿಗೆ ನಾವು ದಾನ ಧರ್ಮ ಮಾಡ್ಕೊತ ಹೋದ್ರೆ ಅದು ನಮ್ಮ ಮಕ್ಕಳು ನೋಡಿಕೆಸಿ ನಮ್ಮ ಮಕ್ಕಳು ಬಿ ದಾನ ಧರ್ಮದ ಗೆಳಿತಾರ. ಒಬ್ಬರಿದ್ರು ಅಂತ, ಒಬ್ಬ ಹುಡುಗಿ ಇದ್ದಳು ಅಂತ, ದಿನ ಸ್ಕೂಲಿಗೆ ಹೋಗಪ್ಪರಿ ಒಬ್ಬಕ್ಕಿಗೆ ಮುದುಕಿಗೆ ಏನ್ ಮಾಡ್ತೀಳ ಅಂತಂದ್ರ ಗರಂ ಗರಂ ಟಿಫಿನ್ ಕೊಟ್ಯಾಕ ಹೋಗ್ತೀನಿ ಹೋಗ್ತಾಳಂತ. ಗರಂ ಗರಂ ಯಾರು ಚಿಲ್ಲರ್ ಕೊಟ್ಟು, ಯಾರು ಹಾಳಾಗಿನ ಅನ್ನ ತಂದು ಕೊಟ್ಟು, ಹಾಳಾಗಿನ ಹಣ ತಂದು ಕೊಟ್ಟು ಹಿಂಗೆ ಕೊಡ್ತೀರಂತ. ಆ ಹುಡುಗಿ ಮಾತ್ರ ಹೋಯ್ತಾ ಏನೋ ಮಾಡ್ತಾಳಂತ, ದಿನ ನೋಡ್ಕಸಿ ಅವ್ವ ಅಂತ ಹೇಳತ್ತ ಆಕಿಗೆ. ಅವ್ವ ಉಂಡಿದೆ ಅಂದ್ರೆ ಇಲ್ಲ ಮಗ ಅಂದ್ರೆ ಆಕೆ ಟಿಫಿನ್ ಕೊಟ್ಟು ಹೋಯ್ತಾಳ. ಆ ಗರಂ ಗರಮು ಅದು ಒಳ್ಳೆ ಊಟ ಉಂಡಿನಾಗ ಆಕೆ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಕಿತ್ತು ಪಾಪ. ಮುದುಕೇರಿ ಎಷ್ಟು ಉಣ್ತಾವ್ರಿ? ಥೋಡಿನೇ ಉಣ್ತಾವ ಅಲ್ಲ. ಚಲೊಂದು ಉಂಡ್ರೆ ಅವ್ರ ಆತ್ಮಕ್ಕೆ ಎಷ್ಟು ಶಾಂತಿ ಆಯ್ತದ್ರಿ. ಅದಕ್ಕೆ ಮಿತಿ ಇರಲ್ಲ, ಮಿತಿ ಇರ್ತದ. ಅದ್ಭುತವಾದ ಆಶೀರ್ವಾದಗಳು ಪೋರಿ ಹೊಂದ್ಕೊಳ್ತಲ್ಲ. ಆ ಮುದುಕಿ ಕಡಿದು ಮಧ್ಯಾಹ್ನ ಒಂದು ಟೈಮ್ನು ಊಟಕ್ಕೆ ಬಂದ್ ಮಾಡಿಕ್ಕಾಳ. ಗರಂ ಗರಂ ಟಿಫಿನ್ ಹಾಕಿ ಕೊಟ್ಕಸಿ ಬಲ್ಲಿದ್ದಿನ ರೊಕ್ಕಲಿಂದ ಮಧ್ಯಾಹ್ನಕ್ಕೆ ಏನಂತಂದ್ರ ಏನು ತಗೊಳ್ತಿ ಅಂದ್ರೆ ನೀರು ಕುಡಿತಾಳಂತ. ಈ ರೀತಿಯಾಗಿ ಆ ಹುಡುಗಿ ದೊಡ್ಡಕ್ಕೆ ಆಗಿ ಬಹಳ ದೊಡ್ಡ ಆಶೀರ್ವಾದ ಹೊಂದಳಕ್ಕೆ. ಇವತ್ತು ನಾವು ದಾನ ಧರ್ಮ ಮಾಡ್ಲಕ್ಕ ಎಷ್ಟರ ಮಟ್ಟಿಗೆ ನಾವು ಸಿದ್ಧವಿದ್ದೆವು ಅಲ್ಲ.
ದಾನ ಧರ್ಮ ಮಾಡ್ತಕ್ಕಂಥವ್ರು ಯಾರು ಬಡವರು ಆಗಿಲ್ಲ, ಯಾರು ಅನಾಥರಾಗಿಲ್ಲ, ಯಾರು ಕಷ್ಟದಾಗಿ ಬೀಲ್ಲ ಅಲ್ಲ. ಈ ದಾನ ಧರ್ಮದಿಂದ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕೆ ಅಂತಂದ್ರೆ ಅನೇಕರಿಗೆ ದೇವರು ಆ ಯೋಗ್ಯತೆ ಕೊಡ್ತಾರ. ಆ ಯೋಗ್ಯತೆ ನಮಗಿದ್ದಿನಾಗ ಅದು ನಾವು ಕಳ್ಕೊಬಾರ್ದಂತೆ ಕೃಷಿ ಅಂತಂದ್ರೆ ವಿನಂತಿ ಮಾಡ್ತೇನೆ. ಬಹಳಷ್ಟು ಜನರು ಈ ವಿಷಯದಲ್ಲಿ ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಅಂದ್ರೆ ಹೇಳ್ತಾ ಇದ್ದೀನಿ. ಮತ್ತೆ ತೆರಿಗೆ ಏನಂತಂದ್ರೆ ಈ ವಿಷಯದಲ್ಲಿ ಅಪೊಸ್ತಲ ಕೃತ್ಯ 10 ಇದು ದಾನಿಯೇಲ ಗ್ರಂಥದಲ್ಲಿ ಬರಿ. ದಾನಿಯೇಲ ಗ್ರಂಥದಾಗ 2ನೇ ಅಧ್ಯಾಯದಾಗ 31ನೇ ವಚನ ಹಿಡಿದು ಓದರಿ. ಎರಡನೇ ಅಧ್ಯಾಯ ಓದ್ತಿರೆ 36. కనిన కల ఇదే దాని భావము రాజ సమ్ముఖమున మేము తెలియజెప్పడము. రాజా పరలోకమందున్న దేవుడు రాజ్యమును అధికారమును బలమును ఘనతయు తమరికి అనుగ్రహించి ఉన్నాడు. తమరు రాజులకు రాజయ్యున్నారు. ఆయన మనుషులు నివసించు ప్రతి స్థలమునందు మనుషులనేమి భూ జంతువులనేమి ఆకాశ పక్షులనేమి అన్నిటినీ ఆయన తమరి చేతికి అప్పగించి ఉన్నాడు. వారందరి మీద తమరికి ప్రభుత్వము అనుగ్రహించి ఉన్నాడు. ಏನ್ ಮಾಡಿರಂತ ದೇವರು? ಯಾವಾಗಾದ್ರೂ ದೇವರು ಸರಿಂದ ಹಂದಲ್ಲಿ ದೇವರ ಚಿತ್ತದಾನುಸಾರವಾಗಿ ಜೀವಿಸ್ಲಕ್ಕೆ ಇವರು ಸಿದ್ಧವಾಗ್ಯಾರೋ, ಈ ಸಿದ್ಧಪಟ್ಟಂತ ಸಂದರ್ಭದಲ್ಲಿ ಹರಡುವ ಪಕ್ಷಿಗಳು, ಭೂಮಿ ಮೇಲೆ ಓಡಾಡುವ ಎಲ್ಲಾ ತರದ ಜಂತುಗಳು, ಪ್ರಾಣಿಗಳು, ಜೀವಿಗಳು ಮನುಷ್ಯರಿಗೆ ಅಧೀನವಾಗಿರ್ಲಕ್ಕ ಏನಂತಂದ್ರ ದೇವರು ಆ ಒಂದು ಭಾಗ್ಯತೆ ಕೊಟ್ಟರ. ಇವತ್ತು ನಮಗೂ ನಿಮಗೂ ಆ ಭಾಗ್ಯ ಬರಬೇಕಾದ್ರ ನಮಗೆ ಯಾವುದೋ ಆಲೋಚನೆಗಳು ಕಾಣಿಸುತ್ತವ, ಯಾವುದೋ ಸಮಸ್ಯೆ ಕಾಣಿಸುತ್ತದ, ಏನೋ ಅವಸರ ನಮ್ಗ ಪೀಡಿಸತ್ತದ ಅಂತಂದ್ರ ಮೊಟ್ಟ ಮೊದಲಾಗಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರ ಪ್ರಾರ್ಥನೆ ಮಾಡಬೇಕು. ಯಾರಿಗೆ ಪ್ರಾರ್ಥನೆ ಮಾಡಬೇಕು? ಅಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಹೆಂಗ್ ಮಾಡ್ಬೇಕಂತ? ನೀನು ರಾಜಾದಿ ರಾಜ, ಪರಲೋಕ ದೇವರು ನಿನಗೆ ರಾಜ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರ ಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿಯೂ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವೆಗಳನ್ನೆಲ್ಲ ಆಳುವೆಂದು ಮಾಡಿ ಇದ್ದಾನೆ ಅಂತ. ಎಲ್ಲ ಇವತ್ತು ನಾವು ನಾಯಿಗೆ ಬಿ ಭಯ ಪಡಿತೇವೆ, ಬೆಕ್ಕಿಗೆ ಭಯ ಪಡಿತೇವೆ, ಈ ಜಗತ್ತಿಗೆ ಭಯ ಪಡಿತೇವೆ. ಪ್ರತಿಯೊಂದು ದಿನಸಿಗೆ ನೋಡಿಕೆಸಿ ಅಂದ್ರೆ ನಾವು ಭಯ ಪಡಿತೇವೆ. ಯಾಕಂದ್ರ ಎಲ್ಲಿ ತನಕ ಮನುಷ್ಯನೊಳಗ ಪಾಪದ ಭಯ ಅದನೋ ಎಲ್ಲರಿಗೆ ಅದು ಭಯನೇ ಹುಟ್ಟಿಸ್ತದ, ಧೈರ್ಯ ಹುಟ್ಟಿಸಲ್ಲ, ಬಲಹೀನ ಮಾಡ್ತದ. ಬಲಹೀನ ಏನು ಮಾಡ್ತಂದ್ರ ಮನುಷ್ಯನೊಳಗಿರ್ತಕ್ಕಂಥ ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲರ ತಲೆಯತ್ತೆ ನಡೀತಾನಂತ್ರೆ, ಧೈರ್ಯದಿಂದ ಮಾತಾಡ್ತಾನಂತ್ರೆ. ಸುಳ್ಳು ಹೇಳಿರ್ತಕ್ಕಂಥ ವ್ಯಕ್ತಿ ಆಗ್ಲಿ, ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಆಗ್ಲಿ, ಕಳಂಟಿಗೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಗ್ಲಿ ಚಂದ ಮಾತಾಡಕ್ ಆಯ್ತದ? ಮುಖ ತಿರುಗಿಸ್ತದನ ಅಥವಾ ಮುಖ ಕೆಳಗೆ ಹಾಕೋತಾನ, ಬೆನ್ನು ಮಾಡ್ಕಜಿ ಮಾತಾಡ್ತಾನ ಅಲ್ಲ. ಕಡೆಗೆ ದೇವರು ಎಲ್ಲದ್ರ ಮೇಲೆ ಅಂತಂದ್ರೆ ಅಧಿಕಾರ ನಡೆಸ್ಲಾಕ ದೇವ್ರು ಮನುಷ್ಯರಿಗೆ ಅಧಿಕಾರ ಕೊಟ್ಟರ.
ಆ ಅಧಿಕಾರಿಗಳು ಹೆಂಗಿರ್ಬೇಕಂದ್ರ ದೇವ್ರಿಗೆ ಮನುಷ್ಯರಿಗೆ ಅಲ್ಲ ಅಧೀನವಾಗಿದ್ದು ಭಯ ಭಕ್ತಿಯಿಂದ ನಡ್ಕೊಂಡು ಹೋದ್ರು ಮಾತ್ರ ಆ ಧೈರ್ಯ ನಮಗೆ ಬರ್ತದ. ಅವಾಗ ನಾವೇಂತಂದ್ರೆ ಎಲ್ಲ ನಮ್ಮ ಅದಿಂದ ಇರಲಿಕ್ಕೆ ಸಾಧ್ಯದ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಆ ದೇವ್ರು ಏನು ಮಾಡ್ಯಾರಿ, ಅವಾಗೆ ದಾನಿಯೇಲ ಏನು ಮಾಡ್ಯಾರ, ದೇವರ ಭಯ ಭಕ್ತಿಯಲ್ಲಿ ನಡ್ಕೊಂಡು ಹೋಗಿ ಜನರ ಕ್ಷೇಮ ಸಮೃದ್ಧಿ ಅಭಿವೃದ್ಧಿ ಸಂತೋಷ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಆತಗೆ ಒಂದು ಒಳ್ಳೆ ಅಧಿಕಾರ ಕೊಡಲ್ಪಟ್ಟಿದ್ದದ. ಆ ಅಧಿಕಾರದಲ್ಲಿ ಉಳಿದ ಕಸಿ ಜೀವಿಸುವಾಗ ಆತಗೆ ಒಂದು ಮಾತು ಹೇಳಲ್ಪಟ್ಟಿದ್ದದ. ಏನಂತಂದ್ರ, ರಾಜ್ಯರೇ ಒಂದು ತಿಂಗಳ ದಿನ ನಿಮ್ಮ ವಿಷಯದಾಗೆ ಮಾತಾಡಬೇಕು. ಯಾವ ದೇವರಿಗೆ ಆರಾಧನೆ ಮಾಡಬಾರ್ದು, ಯಾರ ವಿಷಯದಲ್ಲಿ ಮಾತಾಡಬಾರ್ದು. ಎಲ್ಲರೂ ನಿಮಗೆ ಮಾತ್ರ ಅಧೀನವಾಗಿರ್ಬೇಕು, ನಿಮಗೆ ಮಾತ್ರ ಗೌರವಿಸಬೇಕು, ನಿಮಗೆ ಮಾತ್ರ ಘನ ಸಲ್ಲಿಸಬೇಕು ಅಂತ ಕೆಸಿದ್ರ ಆ ಜೈಷರು ಪಂಡಿತರು ಶಾಸ್ತ್ರಿಗಳು ಮಾತಾಡಿನಾಗ ಅವ್ರಿಗೆ ಖುಷಿ ಆಗತ್ತ. ಸರಿ ಹಂಗೆ ಮಾಡ್ರಿ, ಅಲೌನ್ಸ್ಮೆಂಟ್ ಮಾಡ್ರಿ ಅಂದಾರ. ಅಲೌನ್ಸ್ಮೆಂಟ್ ಮಾಡಿದಾಗ ಅದಕ್ಕೆ ಪ್ರಧಾನಮಂತ್ರಿ ಯಾರ, ದಾನಿಯೇಲರ ಅಲ್ಲ. ಯಾರ ಹಂಗ ಅವ್ರು ಏನಾರ ಮಾಡಿದ್ರೆ ಏನ್ ಮಾಡ್ಬೇಕು, ಅವರು ದಾನಿಯೇಲ ಶಿಕ್ಷೆ ಕೊಡ್ಬೇಕು. ಕರೆಕ್ಟ್ಗೆ ದಾನಿಯೇಲ ಏನು ಮಾಡ್ತಾರ, ದಿನನಿತ್ಯ ಪ್ರಾರ್ಥನೆ ಮಾಡ್ತಾರ. ರೂಮಿನಾಗ ಹೋಗ್ಲತ್ತಾರ, ಬಾಗಿಲು ಮುಸಲತ್ತಾರ, ಕಿಟಕಿ ತೆರಲತ್ತಾರ, ಮೊಳಕಾಲೂರಿ ಯೆರೂಸಲೇಮ್ ಕಡೆ ಮಾರಿ ಪ್ರಾರ್ಥನೆ ಮಾಡತ್ತಾರ. ಕಿಟಕಿ ತಂದ್ರೆ ಹಾಗೆ ಕಿಟಕಿ ಮುಚ್ಚಿದ್ರೆ ಹಾಗೆ ಹೋಯ್ತೈತಲ್ಲ. ಕಿಟಕಿ ಯಾಕೆ ತೆರೆದಿಕ್ಕ್ಯಾರ, ಗಾಳಿ ಬರ ಕಡಿಂದ ಗರ್ಮಿ ಆಗ್ಲತ್ತಿತ್ತ. ಯಾಕಂದ್ರ ನಾ ಪ್ರಾರ್ಥನೆ ಮಾಡಿದ ಯಾರ ನೋಡ್ಬೇಕು, ನಾ ಪ್ರಾರ್ಥನೆ ಮಾಡೋದು ದೇವ್ರ ಬಿ ನೋಡ್ಬೇಕು. ಈ ಕಡೆ ಯೆರೂಸಲೇಮ್ ಕಡೆ ಚರ್ಚಿನ ಕಡೆ ನಾ ಮುಖ ಮಾಡಿ ಪ್ರಾರ್ಥನೆ ಮಾಡ್ತೀನಿ, ಪರಲೋಕದಲ್ಲಿ ಇರ್ತಕ್ಕಂಥ ದೇವ್ರು ಬಿ ನೋಡ್ತಾರ, ಪರಿಶುದ್ಧವಾಗಿರ್ತಕ್ಕಂಥ ಆಲಯದಲ್ಲಿ ಇರ್ತಕ್ಕಂಥ ಜನರು ಬಿ ನಮಗೇನಂದ್ರ ನೋಡಪ್ಲೆ, ಹೊರಗಿರ್ತಕ್ಕಂಥ ಜನರು ಬಿ ನೋಡಪ್ಲೆ. ಆ ರೀತಿಯಾಗಿ ದುಃಖ ಭರಿತನಾಗಿ ಎಲ್ಲರೂ ಕ್ಷೇಮ ಸಮೃದ್ಧಿ ಸಂತೋಷ ಕಡೆಯಿಂದ ಪ್ರಾರ್ಥನೆ ಮಾಡುವಾಗ ಆ ಜನರು ನೋಡ್ಯಾರ. ನೋಡ್ಕೇಸಿ ಏನ್ ಮಾಡ್ಯಾರ ಅಂದ್ರ, ರಾಜ್ಯರೇ ಎಲ್ಲರೂ ಮಾತ್ರ ಹಂಗೆ ಮಾಡ್ತಾರೆ. ಕಟ್ಗೆ ಈ ದಾನಿಯೇಲ ಮಾತ್ರ ಹೇಳಿದ ಕೇಳಲು ಹೊಂಟನ. ಈ ದಾನಿಯೇಲ ಮಾತ್ರ ದಿನ ನಿತ್ಯ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನ. ಮತ್ತೆ ಹೆಂಗ ಅಂದಿನಂಗ ಅವಾಗ ಭಾಳ ದುಃಖ ಪಟ್ಟನ. ಯಾಕಂದ್ರೆ ದಾನಿಯೇಲಿಗೆ ಭಾಳ ಪ್ರೀತಿ ಮಾಡ್ತೀರಂತ, ಅವನ ಬಳಿ ಒಂದು ಬಿ ತಪ್ಪಿಲ್ಲ, ಒಳ್ಳೆ ವ್ಯಕ್ತಿ ಹಣ. ಆ ವ್ಯಕ್ತಿಗೆ ನಾನು ಸಿಂಹದ ಗವಿದಾಗ ಹಾಕಬೇಕಾ ಅಂತೇಳಿ ಎಷ್ಟೋ ದುಃಖ ಪಟ್ಟನ, ಎಷ್ಟೋ ಹತ್ತನ, ಎಷ್ಟೋ ಸಂದರ್ಭಗಳು ಹುಡುಕ್ಯನ ಇದ್ರ ಕಾಪಾಡ್ಲಕ್ಕ. ಕರಡಿಗೆ ರಾಜ್ಯರ ಮಾತು ಕೊಟ್ಟಿನ ಮೇಲೆ ಮಾತು ಬದಲಾಯಿಸಿದ್ರ ರಾಜ್ಯ ಇಟ್ಕಿನೇ ಬಿಡ್ಬೇಕಾಯ್ತದ, ಆ ಸಿಂಹಾಸನ ಬಿಡಬೇಕಾಯ್ತದ. ಏನಿಲ್ಲ, ಆ ಸಿಂಹಾಸನ ಬೀಳಲ್ ಕಡಿಂದ ಏನು ಮಾಡ್ಯಾರ ಅಂತಂದ್ರ, ರಾಜ್ಯಗದು ಸೀಮದ ಗವಿದಾಗ ಹಾಕ್ರಿ ಅಂತೇಳಿ ಆಜ್ಞೆ ಕೊಟ್ಟಾರ. ಅವರು ಕಸಿ ಅಂದ್ರೆ ಉಪವಾಸ ಮಾಡ್ಯಾರ. ಬೆಳಗನ ದೇವ್ರೇನ ತಪ್ಪು ಮಾಡಿದೆ, ದಾನಿಯೇಲಿಗೆ ಮಾತ್ರ ನೀ ಕಾಪಾಡು ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ಯಾರ. ಅವಾಗ ದಾನಿಯೇಲಿಗೆ ಒಯ್ದು ಹಾಕಿನಾಗ ದಾನಿಯೇಲ ಏನ್ ಮಾಡ್ಯಾರ ಗೊತ್ತಿಲ್ಲ. ಬಹುಶಃ ಆ ಸ್ಥಳದಲ್ಲಿ ಬಿಸಾಡಿನಾಗ ಆಗ ವಾಕ್ಯ ಹೇಳ್ಯಾರ ಖುನ ಇಲ್ಲ. ಅವರಿಗೆಲ್ಲ ದೇವ್ರಿಗೆ ಆರಾಧನೆ ಮಾಡ್ಬೇಕಂತೇಳಿ ಹೇಳ್ಯಾರ ಖುನ ಇಲ್ಲ. ದೇವ್ರಿಗೆ ಅಧೀನವಾಗಿರ್ಬೇಕಂತೇಳಿ ಕಸಿ ಹೇಳ್ಯಾರ ಖುನ ಇಲ್ಲ. ಗವಿದಾಗ ಬಿದ್ದಿದ ಮೇಲೆ ಏನು ಮಾಡ್ಯಾರ ಅಂತ ಕಸಿ ಖುನ ಇಲ್ಲ. ಸಿಂಹಗಳು ಮಾತ್ರ ಅದ್ಭುತವಾಗಿ ಆತಗೆ ಗೌರವಿಸ್ಯವ, ಆತಗೆ ಪ್ರೀತಿ ಮಾಡ್ಯಾವ, ಆತನ ಬಲಿಕ್ ಹೋಗಿಲ್ಲ. ಆತಗೆ ಯಾವುದು ಭಯ ಬರದ ಫಲೆಯ ಅಂದ್ರ ಸಮಾಧಾನವಾಗಿ ಉಳಿದವ. ಈಗ ನಾವು ನಿಜವಾಗ್ಲು ನಮ್ಮಲ್ಲಿ ನೀತಿ, ನಮ್ಮಲ್ಲಿ ಸತ್ಯ, ನಮ್ಮಲ್ಲಿ ಭಯ ಭಕ್ತಿ ಇದ್ರ ಯಾವ್ದು ಬಿ ನಮಗೆ ಕೇಡು ಮಾಡ್ಲಕ್ಕ ಸಾಧ್ಯ ಇಲ್ಲ. ಏನು ಸಾಧ್ಯ ಇಲ್ಲ. ಇವತ್ತು ಅದರಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ಇವತ್ತು ನಾವು ಏನು ಮಾಡ್ಬೇಕಂದ್ರ ದೇವರ ಕೃಪದ ಕೆಳಗಿರ್ಬೇಕು, ದೇವರ ಆಜ್ಞೆಗಳು ಕಾಯ್ಬೇಕು, ದೇವರ ಚಿತ್ತದಾನುಸಾರವಾಗಿ ನಡಿಲಕ್ಕ ನಾವು ಯಾವಾಗ ಬಿ ಸಿದ್ಧವಾಗಿರ್ಬೇಕು. ಏನಿರ್ಬಾರ್ದು, ಸಿದ್ಧವಾಗಿರ್ಬೇಕು. ಸಿದ್ಧವಾಗಿದ್ದಿನಾಗ ಮಾತ್ರ ನಾವು ನಮ್ಮ ಕುಟುಂಬ ಭದ್ರವಾದ ಕಾವಲಿಯಲ್ಲಿ ಇರ್ಲಕ್ಕ ಸಾಧ್ಯ ಅದ. ಯಾವಾಗಾದ್ರೂ ನಿಜವಾಗ್ಲು ಬೆಳಗಾಗಿ ದಾನಿಯೇಲಿಗೂ ಆ ಸಿಂಹದ ಗವಿದಾಗಿನ ತೆಗೆದವರು ಆ ದೇಶದ ರಾಜ್ಯ, ಆ ದೇಶದ ಜನರು, ಆ ಪಂಡಿತರು,
ಆ ಶಾಸ್ತ್ರಿಗಳು, ಆ ಜೋಯಿಷ್ಯರು, ಅವ್ರ ಮನಸ್ಸುಗಳು ಏನಾಗಿರ್ಬೋದು, ಅವ್ರ ಉದ್ದೇಶಗಳು ಏನಾಗಿರ್ಬೋದು, ಅವ್ರ ಆಲೋಚನೆಗಳು ಏನಾಗಿದ್ದಿರ್ಬೋದು ಅಲ್ಲ. ಈ ರೀತಿಯಾಗಿ ದೇವರು ಭಯ ಭಕ್ತಿಯಲ್ಲಿ ನಡೀತಕ್ಕಂಥ ಜನರಿಗೆ ಈ ರೀತಿಯಾಗಿ ಆಶೀರ್ವದಿಸಲ್ಪಡ್ತಾರ, ಈ ರೀತಿಯಾಗಿ ಹೆಚ್ಚಿಸಲ್ಪಡ್ತಾರ. ಆ ಹೆಚ್ಚಿಸಲ್ಪಡ್ಲಕ್ಕೆ ಅಂದ್ರ ನಾವು ದೇವರಿಗೆ ಮಾತ್ರ ಈ ರೀತಿಯಾಗಿ ನಾವು ನಡಿಬೇಕಾಗ್ಯದ. ಅದಕ್ಕೆ ನಾವು ನೋಡ್ಬೇಕಾದ್ರ ಮತ್ತಾಯದಾಗ 6ನೇ ಅಧ್ಯಾಯದಾಗ ಏನಂತ, ಮೂವತ್ಮೂರು. ಏನ್ ಮಾಡ್ಬೇಕಂತ ಈ ಲೋಕದಾಗ ನಾವು ಏನೋ ಮಾಡ್ಬೇಕಲ್ಲತ್ತಿದ್ದೆವು, ಕಡೆದು ನಮಗೆ ಮಾಡ್ಲಕ್ ಆಗಲ್ಲ ಉಂಟಲ್ಲ. ಅದು ಮಾಡಿದ್ರು ಮಾತ್ರ ನಾವು ಹೊಂದ್ಕೊಳಕ್ ಸಾಧ್ಯ ಅದ. ಈ ಲೋಕದಾಗ ನಾವು ನಿಜವಾಗ್ಲೂ ಸುಖವಾಗಿರ್ಬೇಕು, ನಮ್ಮ ಅವಸರಗಳು ತೀರ್ಬೇಕು ಅಂತ ನಮ್ಮೆಲ್ಲರಿಗೆ ಅದಲ್ಲ ಏನಿಲ್ಲ ಇಲ್ಲ. ಆರಿಗೆ ಇರಬೇಕು, ನಾವು ಸುಖವಾಗಿರ್ಬೇಕು, ನಮ್ಮ ಅವಸರಗಳು ತೀರ್ಬೇಕು, ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಐಕ್ಯತೆ ಇರಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ರತಿಯೊಬ್ಬರು ಅನ್ಕೋತೇವೆ. ಕಡೆಗೆ ಅವೆಲ್ಲ ಯಾವಾಗ ಸಿಗ್ತಾವಂತ, ಯಾವಾಗ ಸಿಗತ್ತಾವ ಅವೆಲ್ಲ? ಮೊದಲು ದೇವ್ರ ರಾಜ್ಯಕ್ಕಾಗಿ ನಾವು ನಡಿಬೇಕು. ಅದ್ರ ಕಡೆಯಿಂದ ಈ ಲೋಕದಾಗ ಯೇಸು ಸ್ವಾಮಿ ಬಂದಿನಾಗ ಅದಕ್ಕೆ ಕೊಲ್ಲಬೇಕಂದಾರ. ಯಾಕೆ ಕೊಲ್ಲಬೇಕಂದ್ರ ಗೊತ್ತಾ? ಈ ಲೋಕದಾಗಿನ ರಾಜ್ಯಕ್ಕೆ ಕಸ್ಕೋತಾರ ಅಂತೇಳಿ, ಈ ಲೋಕದ ಅಧಿಕಾರ ನಮ್ಮ ಕೈಯಾಗಿನ ಕಸ್ಕೋತಾರ ಅಂತೇಳಿ. ಕಡೆಗೆ ದೇವ್ರು ಹೇಳ್ಯಾರ, ನನ್ನ ರಾಜ್ಯ ಬೇರೆ, ನಿಮ್ಮ ರಾಜ್ಯ ಬೇರೆ ಅಲ್ಲ. ಈ ರೀತಿಯಾಗಿ ಹೇಳುವಾಗ ನಿಜವಾಗಲೂ ಮಾತ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ಯಾರಾದ್ರೂ ಇಷ್ಟಪಡ್ತಾರೋ ಅವ್ರಿಗೆ ಮಾತ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ ಸಾಧ್ಯ ಅದ. ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕುಟುಂಬದಾಗ ಇರ್ತಕ್ಕಂಥ ಸಮಸ್ಯೆಗಳು ಇರಲು, ಅವಮಾನಗಳು ಇರಲು, ದುಃಖಗಳು ಇರಲು, ನಿಮಗೇನು ಬೇಕು ಅವೆಲ್ಲ ಅಂತ ನಮಗೆ ಬೇಕಾಗಿರೋ ಪ್ರತಿಯೊಂದು ವಸ್ತು ದೇವರು ನಮಗೆ ಕೊಡ್ತೇ ಅಲ್ಲತ್ತಾರ. ಕರೆಕ್ಟ್ಗೆ ಇವತ್ತು ನಾವು ಹೊಂದ್ಕೊಂಬಲ್ಲಿ ಹೊಂಟಿದ್ದೆವು ಅಂತಂದ್ರೆ ಕಾರಣ ಏನದಂದ್ರ ಆತನ ರಾಜ್ಯಕ್ಕಾಗಿ ನಾವು ಇಷ್ಟಪಡ್ತಾ ಇಲ್ಲ. ಯಾರಾದ್ರೂ ಇಷ್ಟಪಡಿತಾರೋ ಅವರೆಲ್ಲರೂ ಹೊಂದ್ಕೊಳ್ತಾರ ಅಲ್ಲ. ಯಾಕಂದ್ರೆ ತಬಿತಾಗ ನಾವು ನೋಡಿದೆವು, ತಬಿತಾ ದೇವ್ರೇ ನೀನೇ ನನಗೆ ಸೃಷ್ಟಿ ಮಾಡಿದಿ, ನೀನ್ ಚಿತ್ತಪ್ಪ ಬಾ ಅಂದ್ರ ಈಗ ಹೊಂಟಿದೆ ಅಂತ ಚಂದ್ರಕ್ಕೆ ತಯಾರಾಗ್ಯಾಳ. ಕಡಿಕೆ ಆಕೆನ ಸುತ್ತ ಇರ್ತಕ್ಕಂಥ ಎಲ್ಲ ಜನರು ಪ್ರೀತಿ ಏನು ಮಾಡಿದ, ಒತ್ತಾಯ ಮಾಡಿಕೆ ಏನ್ ಮಾಡಿದ, ತಿರುಗಿ ಅಲ್ಲ ಯೌವನದಲ್ಲಿ ಕಾಣ್ತಕ್ಕಂಥ ಮಗಳು ಹೋಗ್ಯಾಳ ಅಂತಂದ್ರೆ ಯಾರಿಗೆ ಬಿ ಸಂತೋಷ ಆಗಿದೆ, ದುಃಖವಾಗ್ಯದ. ಯಾಕಂದ್ರೆ ಈ ಸತ್ಕ್ರಿಯೆಗಳು ಮಾಡ್ತಕ್ಕಂಥ ಜನರು, ಈ ಪ್ರೀತಿ ಮಾಡ್ತಕ್ಕಂಥ ಜನರು, ಅನೇಕರಿಗೆ ಆಧರಣೆ ಮಾಡ್ತಕ್ಕಂಥ ಜನರು ಈ ಲೋಕದಾಗಿದ್ರ ಇನ್ನ ಹೆಚ್ಚಾಗಿ ಜನರು ಕಲ್ಕೋತಾರಂತೆ ಚಂದ್ರ ಆಕಿನ ಕಡೆದು ಪ್ರಾರ್ಥನೆ ಮಾಡಿನಾಗ ಅವಾಗ ಆತ ಬಂದ್ಕಸಿ ಅಂತಂದ್ರ ಪೇತೃ ಪ್ರಾರ್ಥನೆ ಮಾಡಿನಾಗ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಂಡು ಆ ಹೆಣ್ಮಗಳು ಅಂದ್ರ ಎದಕ್ ಹೊಂತಾಳ. ಅವಾಗ ತಟ್ಟಿ ತೆರೆದಕಸಿ ಅಂದ್ರ ಹೊರಗಿರ್ತಕ್ಕಂಥ ಜನರಿಗೆ ಬೇಡ್ರಿ ಆಕಿಗೆ ಅಂದಾರ ಅಲ್ಲ. ಆ ಬಂಧನದಿಂದ ಆ ಬಟ್ಟೆ ಸುತ್ತಲ್ಪಟ್ಟಂತ ಬಟ್ಟೆದಾಗಿಂದು ಬಿಡಿಸಿ ಆಕೆ ಒಳ್ಳೆ ಬಟ್ಟೆ ಏನಂದ್ರ ಹಾಕಿ ಆಕೆಗೆ ಏನಂದ್ರ ವ್ಯವಸ್ಥೆ ಮಾಡಿದಾಗ ಈ ಪ್ರಪಂಚ ಎಲ್ಲ ಎಷ್ಟು ಆಶ್ಚರ್ಯಕರವಾಗಿದೆ ಗೊತ್ತಿಲ್ಲ. ಅದ್ಭುತವಾದ ಕಾರ್ಯಗಳು ಏನಂದ್ರೆ ದೇವರು ಜರುಗಿಸ್ಯಾಳ. ಈ ರೀತಿಯಾಗಿ ಅದೇ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಾಗ ನೋಡ್ಬೇಕಾದ್ರ ಕೊರ್ನೆಲ್ಯ ಎಂಬ ವ್ಯಕ್ತಿ ಆತ ಎಷ್ಟೋ ದಾನ ಧರ್ಮ ಮಾಡ್ತಾನ, ಜನರಿಗೆ ಎಷ್ಟೋ ಪ್ರೀತಿ ಮಾಡ್ತಾನ, ಎಷ್ಟೋ ಸಹಾಯ ಮಾಡ್ತಾನ, ಮಿತಿ ಮೀರಿ ಸಹಾಯ ಮಾಡ್ತಾನ. ಅಷ್ಟೇ ಅಲ್ಲದೆ ಅಲ್ಲಿಗೆ ನಿಂತು ಹೋಗಲ್ದೆ ತನ್ನ ಕುಟುಂಬ ಸಹಿತವಾಗಿ ಸಮಯಕ್ಕೆ ತಕ್ಕಂತೆ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡ್ತಾನ. ದೇವರ ಕುಟುಂಬದಾಗ ಬಹಳ ಜನರು ಸಮಸ್ಯೆದಾಗಾರ, ಬಹಳ ಜನರು ದುಃಖದಾಗಾರ,
ಭಾಳ ಜನರ ಪರಿಸ್ಥಿತಿ ಖರಾಬ್ ಅದ ಪ್ರಭು. ಅವರೆಲ್ಲರಿಗೂ ನೀ ರಕ್ಷಿಸು, ಅವರೆಲ್ಲರಿಗೂ ನೀ ಕಾಪಾಡು, ಅವರೆಲ್ಲರೂ ನೀ ಆಧಾರವಾಗಿರುವಂತ ಚಂದ್ರ ಪ್ರಾರ್ಥನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಜನರಿಗೆ ಏನು ಗೊತ್ತಾಗ್ಯದಂದ್ರ, ನಾವು ಕೋರ್ನಲ್ಲೇ ಅವ್ರ ಮನೆಗೆ ಹೋದ್ರ ನಮಗೇನೋ ಒಂದು ಸಹಾಯ ಸಿಗ್ತದೆ ಅಂತ ಚಂದ್ರ ಅನೇಕ ಜನರು ಆತನ ಮನೆಗೆ ಬಂದಿನಾಗ ಅನೇಕ ತರವಾಗಿರ್ತಕ್ಕಂಥ ದಾನ ಧರ್ಮ ಮಾಡಿದಾಗ ಆ ಜನರು, ಆ ಕುಟುಂಬ, ಆ ಪಟ್ಟಣ ಎಲ್ಲ ಜನರು ಆಶೀರ್ವಾದಿಸಲ್ಪಟ್ಟರ. ಒಳ್ಳೆ ಕೆಲಸ ಮಾತ್ರ ಎಷ್ಟು ಮಂದಿ ಮಾಡಿದ? ರಾಜನ ಕುಟುಂಬ ಮಾತ್ರ ಮಾಡಿದ. ಆಶೀರ್ವಾದ ಮಾತ್ರ ಎಷ್ಟು ಮಂದಿ ಹೊಂದರ? ಆ ಪಟ್ಟಣದಾಗಿರ್ತಕ್ಕಂಥ ಅನೇಕ ಜನರು ಆಶೀರ್ವಾದ ಹೊಂದಿರ. ಅಂತಂದ್ರ ಯಾರ ಮುಖಾಂತರವಾಗಿ ಬಂತದು ಆಶೀರ್ವಾದ? ಆ ರಾಜನ ಮುಖಾಂತರವಾಗಿ ಅಲ್ಲ ಬಂತು. ಇವತ್ತು ನಾವಿಷ್ಟು ಮಂದಿ ಜೀವಿಸದ್ದೇವೆ ಅಂದ್ರ ನಮ್ಮ ಮುಖಾಂತರವಾಗಿ ಯಾರಿಗೆ ಆಶೀರ್ವಾದ ಹೊಂಟವ ಒಂದ್ಸಲ ನಾವು ಪರೀಕ್ಷೆ ಮಾಡ್ಕೊಂಬಾರಿ. ಇವತ್ತು ನಮಗೆ ನಾವು ಪರೀಕ್ಷೆ ಮಾಡ್ಕೊಂಬಾರಿ. ನಾ ಹೇಳಿನ ಮಾತಿಲಿಂದು, ನಾ ಮಾಡಿರ್ತಕ್ಕಂಥ ಸಹಾಯದಿಂದ, ನಾ ಮಾಡಿರ್ತಕ್ಕಂಥ ಪ್ರಾರ್ಥನೆ ವಿಜ್ಞಾಪನೆಲಿಂದು ಎಷ್ಟು ಜನರು ಚಂದ ಆಗ್ಯಾರ. ಅದ್ರ ಮೂಲಕವಾಗಿ ನಮ್ಮ ಕುಟುಂಬಕ್ಕೂ ಸಹ ಎಷ್ಟು ಆಶೀರ್ವಾದ ಹೊಂಟವ ಅದನ್ನು ಸಹ ಜ್ಞಾಪಕ ಮಾಡಿಕೊಂಡ್ರೆ ಮಾತ್ರ ಅವಾಗ ಗೊತ್ತಾಯ್ತದ ದೇವ್ರಿಗೆ ನಾವು ಎಷ್ಟರ ಮಟ್ಟಿಗೆ ನಾವು ಆತಗೆ ಸನ್ಮಾನಿಸಬೇಕು, ಎಷ್ಟರ ಮಟ್ಟಿಗೆ ಆತಗೆ ನಾವು ಗೌರವಿಸಬೇಕು. ಅದು ಒಳ್ಳೆ ಆಲೋಚನೆಗಳು, ಒಳ್ಳೆ ತಿಳುವಳಿಕೆ ದೇವ್ರು ನಮಗೂ ದಯ ಪಾಲಿಸ್ತಾರ. ಏನು ದಯ ಪಾಲಿಸಲ್ಲ? ಖಂಡಿತವಾಗಿ ದೇವರು ನಮಗೆ ದಯ ಪಾಲಿಸ್ತಾರ. ಒಂದು ವೇಳೆ ಎಫೆಸದವರಿಗೆ ಬರೆದ ಪತ್ರಿಕೆದಾಗ 1ನೇ ಅಧ್ಯಾಯದಾಗ 1ನೇ ಅಧ್ಯಾಯದಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಾಗ 14ನೇ ವಚನದಾಗ ಓದ್ತಾರೆ. వాగ్దానము చేయబడిన ఆత్మ చేత ముద్రింపబడితిరి, దేవుని మహిమకు కీర్తి కలుగుటకై ఆయన సంపాదించుకొనిన ప్రజలకు విమోచనము కలుగు నిమిత్తము ఈ ఆత్మ మన స్వాస్థ్యమునకు సంచకారముగా ఉన్నాడు. ದೇವ್ರಿಗೆ ಸ್ತೋತ್ರವಾಗಲಿ. ಏನ್ ಮಾಡ್ಬೇಕಂತ್ರಿ? ಈ ರೀತಿಯಾಗಿ ದೇವರು ನಮಗೂ ನಿಜವಾಗ್ಲು ವಿಮೋಚನೆ ಆಗುವಂತೆ ನಾವು ಏನ್ ಮಾಡ್ಬೇಕಂದ್ರ, ದೇವರು ವಾಗ್ದಾನ ಮಾಡ್ಯಾರ. ಮೊದಲು ದೇವರು ವಾಗ್ದಾನ ಯಾರಿಗೆ ಮಾಡ್ಯಾರ? ಅಬ್ರಹಾಮಿಗೆ ಮಾಡ್ಯಾರ. ಇವತ್ತು ನಾವು ನೀವು ಅಬ್ರಹಾಮನ ಸಂತಾನ ಇದ್ದೇವಾ? ಏನಿಲ್ಲ. ಒಂದ್ ವೇಳೆ ಅಬ್ರಹಾಮನ ಸಂತಾನಗಳು ಒಂದ್ ವೇಳೆ ನಾವು ಇದ್ದಿದ್ದೇವು ಅಂದ್ರ ಆತ ಮಾಡಿರ್ತಕ್ಕಂಥ ವಿಜ್ಞಾಪನೆಗಳು ನಾವು ಮಾಡ್ಬೇಕಾಗ್ಯದ. ಆತ ನಡೆದಂತ ಒಂದು ಭಯ ಭಕ್ತಿಯಲ್ಲಿ ನಾವು ನಡಿಬೇಕಾಗ್ಯದ. ಆತ ಮಾಡಿರ್ತಕ್ಕಂಥ ಪ್ರಾರ್ಥನೆಗಳು ನಾವು ಮಾಡಬೇಕಾಗ್ಯದ. ಅವಾಗ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ತರವಾಗಿರ್ತಕ್ಕಂಥ ವಿಮೋಚನೆ ನಮಗೇಂದ್ರ ಸಿಗ್ತದ. ಅವಾಗೇನಂದ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದಿಕೊಳ್ಳಕ ನಮ್ಮೆಲ್ಲರಿಗೆ ಸಾಧ್ಯದ. ಏನ್ ಸಾಧ್ಯ ಇಲ್ಲ ಅಂತ್ರಿ? 4ನೇ ವಚನದಾಗ ಹೋದ್ರಿ. 4ನೇ ವಚನ ಹೋದ್ರಿ. ఎట్లనగా తన ప్రియుని యందు తాను ఉచితముగా మనకు అనుగ్రహించిన తన కృప మహిమకు కీర్తి కలుగునట్లు తన చిత్త ప్రకారమైన దయ సంకల్పము చొప్పున యేసుక్రీస్తు ద్వారా తనకు కుమారులనుగా స్వీకరించుటకై మనలను ముందుగా తన కోసము నిర్ణయించుకొని మనము తన ఎదుట పరిశుద్ధులమును నిర్దోషులమునై ఉండవలెనని జాగ్రత్త పునాది వేయబడక మునిపే ప్రేమ చేత ఆయన క్రీస్తులో మనలను ఏర్పరచుకొనెను. ದೇವರಿಗೆ ಸ್ತೋತ್ರವು. ನಾವು ನೀವು ಹುಟ್ಟಲ್ಕಿನ ಮೊದಲು, ಭೂಮಿಗೆ ಬುನಾದಿ ಹಾಕಲ್ಕಿನ ಮೊದಲೇ ದೇವರು ನೋಡಿರಂತ. ನಾವು ನೀವು ಈ ರೀತಿಯಾಗಿ ದೇವರಿಗೆ ಆರಾಧಿಸಬೇಕು, ಈ ರೀತಿಯಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಆಶೀರ್ವಾದಿಸಲ್ಪಡಬೇಕು, ಈ ರೀತಿಯಾಗಿ ನಾವೆಲ್ಲ ಪಾಪ ಶಾಪಗಳಿಂದ ಬಿಡಿಸಲ್ಪಡಬೇಕು. ಇವೆಲ್ಲ ಯಾವಾಗ ನೋಡಿರಂದ್ರ ಭೂಮಿಗೆ ಬುನಾದಿ ಹಾಕಲ್ಕಿನ ಮೊದಲು ನಮಗೂ ನಿಮಗೂ ದೇವರು
2024ನೇ ವರ್ಷದಾಗ ನೋಡ್ಯಾರ ದೇವ್ರು ಈ ರೀತಿಯಾಗಿ ಇರ್ತದಂತ ಕೃಷ್ಣ ದೇವ್ರು ನೋಡ್ಯಾರ, ಅದೇ ಬರ್ದಾರ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ 14ರಾಗ ನೋಡ್ಬೇಕಾದ್ರ ದೇವರು ಸಂಪಾದಿಸಿಕೊಂಡವ ಜನರಿಗೂ ವಿಮೋಚನೆ ಆಗುವುದೆಂದು ಬಂಧಕ ಪವಿತ್ರ ಆತ್ಮನು ನಮ್ಮ ಬಾಧ್ಯತೆಗೆ ಸಂಚಾರವಾಗಿ ಇದ್ದಾನೆ. ವಿಮೋಚನೆಯು ದೇವರು ಮಹಿಮೆಗೆ ಎಷ್ಟು ಪ್ರಕೃತಿಯನ್ನು ಉಂಟು ಮಾಡುವುದು ಅಂತ. ಇವತ್ತು ವಿಮೋಚನೆ ನಮಗೆ ಬೇಕಾದ್ರ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ನಮಗೆ ಸಿಗುತ್ತದ. ಮತ್ತೆ ಇಲ್ಲಿ ಈ ರೀತಿಯಾಗಿ ಸಿಗ್ತದೆ. ಹೇಗೆಂದರೆ 4ನೇ ವರ್ಷದಾಗ ನಾವು ಪ್ರೀತಿಯಲ್ಲಿಯೂ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡವನು. ಆತನು ತನ್ನ ಕೃಪೆಯನ್ನು ಪ್ರಕೃತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತನುಸಾರವಾಗಿ ಮೊದಲು ಸಂಕಲ್ಪ ಮಾಡಿದನು. ಈ ಕೃಪೆಯ ಧನವು ಆತನ ಪ್ರಿಯನಲ್ಲಿಯೂ ನಮಗೆ ದೊರೆಯಿತು. ಎಲ್ಲಿ ಸಿಕ್ಕದಂತ್ರಿ? ಆತಗೆ ಯಾರ ಪ್ರಿಯ? ಯೇಸು ಕ್ರಿಸ್ತನು ಆತ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೇಳ್ಯಾರ. ಆತನ ಸಂಗಡ ಬಂದಿರ್ತಕ್ಕಂಥ ಕೆಲವು ಪ್ರವಾದಿಗಳು ಕೇಳ್ಯಾರ. ಆದ್ರೆ ಕೆಲವು ಜನರು ಸಹ ಕೇಳ್ತಾಹಾರ. ಒಂದ್ ವೇಳೆ ನಾವು ಸಹ ಆ ಗುಂಪಿನಾಗಿರರೆ ನಾಯಿ ಬಗಳಿದ್ರು ಓಡೋಗರೆ ಏನು ಮಾಡೋದು? ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯ ಹೇಳ್ತದ ಪೇತ್ರ ಗ್ರಂಥದಾಗ, ಸಾತಾನು ಸಿಂಹದ ರೂಪದಲ್ಲಿ ಗರ್ಜಿಸುತ್ತಾ ಯಾರಿಗೆ ನುಂಗಲಿ ಅಂತ ಯಾಕೆಂದ್ರೆ ಹುಡುಕುತ್ತಾ ತಿರುಗುತ್ತಾ ಜಾವ್ ಹಾಕ್ತಾ ಓಡಾಡ್ತಾ ಅನ್ನತ್ತ. ಏನಿಲ್ಲ, ಯೋಬಗೆ ನುಂಗ್ಬೇಕಂದನ. ಯೋಬನ ಆಸ್ತಿ ಪಾಸ್ತಿ ಹೋಗ್ಯದ, ಆಳು ಹೋಳು ಹೋಗ್ಯವ, ದನ ಕರುಗಳು ಹೋಗ್ಯದ, ಮಕ್ಕಳು ಹೋಗ್ಯಾರ, ಹೆಂಡತಿ ಹೋಗ್ಯಾರ, ಎಲ್ಲ ಹೊಂಟೋಗ್ಯದ. ಆತಗಿರ್ತಕ್ಕಂಥ ಮಾನ ಮರ್ಯಾದೆ ಬಿ ಹೊಂಟೋಗ್ಯದ. ಕರೆಕ್ಟ್ಗೆ ಯಗೋತರ ದೇವ್ರೇ ನಾ ಎಲ್ಲ ಮಾಡಿದೆ, ಮಾತು ನೀ ಯಾಕೆ ನನಗೆ ಹಿಂಗೆ ಮಾಡಿದೆ ಅಂತ ಅಂದನ. ಏನಂದನ? ನಾವು ಹುಟ್ಟಲ್ದೊಬ್ಲೆ ಇದ್ರ ಈ ಪರಿಸ್ಥಿತಿ ನಂಗೆ ನೋಡಕ್ಕಾಯ್ತಿಲ್ಲ ಅಂದನ. ಕಡೆಗೆ ಹುಟ್ಟಿಸಿದ್ದು ಯಾರು? ದೇವರು. ಕಡೆಗೆ ಏನು ಅನ್ಕೊಳ್ತಾನ? ನಾವು ಹುಟ್ಟಲ್ಲಿ ಹೋದ್ರೆ ಚಲೋ ಇರ್ತಿತ್ತು ಅಲ್ಲತನ ಅಲ್ಲ. ಅಂದ್ರೆ ತನಗೆ ತಾನು ಶಪಿಸ್ಕೊಳ್ತಾನ. ಕಡೆಗೆ ದೇವರಿಗೆ ಆಗ್ಲಿ ಇನ್ನೊಬ್ಬರಿಗೆ ಆಗ್ಲಿ ಹೇಳೋದು ಹೊಂಟನ. ಮತ್ತೇನು ಮಾಡ್ಯಾನ? ಅವನಿಗೆ ಸರಿ ಖೂನ ಅದ. ಖೂನ ಇದ್ರು ಬಿ ಏನು ಮಾಡ್ಯಾನ? ಸೈತಾನ ನಂಗೆ ಕಾಡ್ಸತಿ, ಜರ ನಂಗೆ ಕ್ಷಮಿಸು ಅಂತ ಅಂದನ. ನಾವು ನೀವು ಅದರ ದೇವ್ರಿಗೆ ಬಿಟ್ಟು ಕೊಡ್ತೇವೆ, ಸೈತಾನ ಕಡೆ ಹೊಂಟೋಯ್ತೇವೆ. ಈಡ್ ಜಪ ಮಾಡಿದ್ರ, ಇಷ್ಟು ಭಯ ಭಕ್ತಿ ನಡೆದ್ರ ಸಮಸ್ಯೆಗಳು ಹೆಚ್ಚಾಗ್ತವೆ ಅಂತ ಕಿಸಿ ಏನು ಮಾಡ್ತೇವೆ? ವಾರ ಹಿಡಿದು ನಾ ಚರ್ಚೆಗೆ ಹೋಗ್ಬಾರ್ದು, ನಾ ದೇವ್ರಿಗೆ ಆರಾಧನೆ ಮಾಡಬಾರ್ದು, ನಾ ದೇವ್ರಿಗೆ ಪ್ರಾರ್ಥನೆ ಮಾಡಬಾರ್ದು. ಯಾಕಂದ್ರೆ ಸಮಸ್ಯೆ ಹೆಚ್ಚಾಗ್ಲತ್ತಾವ. ಸಮಸ್ಯೆ ಹೆಚ್ಚಾಗ್ಲತ್ತಾವಂದ್ರ ಅದಕ್ಕೆ ಕಾರಣ ಸೈತಾನ. ಸೈತಾನ ಬಲಹೀನ ಮಾಡ್ತಾನ, ಆರಾಧನೆ ಮಾಡಿಬಿಡಲ್ಲ, ಪ್ರಾರ್ಥನೆ ಮಾಡಿಬಿಡಲ್ಲ, ಆಶೀರ್ವಾದ ಹೊಂದ್ಕೊಂಬ ಬಿಡಲ್ಲ. ಈಗ ಅವನ ಉದ್ದೇಶ ಅದು ಅದ. ಅವನ ಬಲ, ಅವನ ಶಕ್ತಿ ಮುರಿಬೇಕಾದ್ರ ಏನು ಮಾಡ್ಬೇಕಾಗ್ಯದ? ನಾವು ಯಾವ ಸ್ಥಿತಿಯಲ್ಲಿದ್ದರೂ ಬಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿಯಾಗಿ ಯೋಗ ಏನು ಮಾಡಿನ ಅಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಿದ, ದೇವರಿಗೆ ಪ್ರಾರ್ಥನೆ ಮಾಡಿದ, ದೇವರಿಗೆ ಪ್ರಾರ್ಥನೆ ಮಾಡಿದ, ದೇವರಿಗೆ ಪ್ರಾರ್ಥನೆ ಮಾಡಿದ. ಆತನ ಪ್ರಾರ್ಥನೆ ಕೇಳಿಕೆ ಚಂದ್ರ ಆತನ ಸಮಸ್ಯೆಯನ್ನು ಬಿಡುಗಡೆ ಕೊಟ್ಟನ. ಹಲ್ಲೆಲೂಯಾ. ಬಿಡುಗಡೆ ಯಾರು ಕೊಟ್ಟಾರ? ಎಫೆಸದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯ 14ನೇ ವಚನದಾಗ ವಿಮೋಚಕನು ಯಾರು? ವಿಮೋಚನೆ ಕೊಡುವ ದೇವರು ಯಾರು? ಆತನೇ. ಆತನ ಸನ್ನಿಧಿಯಲ್ಲಿ ನಾವು ಸ್ಥಿರವಾಗಿದ್ದೇವೆ ಅಂದ್ರ ಈ ರೀತಿಯಾಗಿ ನಾವು ಆಶೀರ್ವದಿಸಲ್ಪಡ್ತೇವೆ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಾರಿ. ಪ್ರಾರ್ಥನೆ ಮಾಡ್ಕೊಂಡು, ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದು ಈಗ ಪ್ರಭು ಈ ದಿನದಲ್ಲಿ ವಾಕ್ಯದ ಮೂಲಕವಾಗಿ
ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ನಮ್ಮೆಲ್ಲರ ಅಯ್ಯ ಜ್ಞಾಪಕದಲ್ಲಿ ಇಟ್ಕೊಂಡು, ನಮ್ಮ ಹೃದಯದಲ್ಲಿ ಇಟ್ಕೊಂಡು, ಅದರ ಪ್ರಕಾರವಾಗಿ ನಡೆದು ನಾವೆಲ್ಲರೂ ಆಶೀರ್ವಾದಿಸಲ್ಪಡುವಂತೆ, ನಾವೆಲ್ಲರೂ ಸಮಸ್ಯೆಗಳಿಂದ ಬಿಡಿಸಲ್ಪಡುವಂತೆ, ನಾವೆಲ್ಲರೂ ಬಾಧಗಳಿಂದ, ಕಷ್ಟಗಳಿಂದ, ರೋಗಗಳಿಂದ, ಅವಮಾನಗಳಿಂದ, ಹಿಂಸೆಗಳಿಂದ ಬಿಡುಗಡೆ ಹೊಂದುವಂತೆ ಪ್ರಭು ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಿ ಬಲಪಡಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.